ಬ್ಲಾಗ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ಸಂಡೇದು ಬ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಇವಾಗ ಟೈಮ್ ಬಂದು ಬೆಳಿಗ್ಗೆ 11 ಗಂಟೆ ಆಗಿದೆ. ಇವತ್ತು ನಾವು ಎಲ್ಲರೂ ಕೂಡ ಹೊರಗಡೆ ಹೋಗ್ತಾ ಇದ್ದೀವಿ. ಊರಿಂದ ನಮ್ಮದು ವೈನಿ ಬಂದಿದ್ದಾರೆ. ಸೊ ಅವ್ರಿಗೆ ಕೂಡ ಬೆಂಗಳೂರಲ್ಲಿ ಇರೋವಂಥ ನಮ್ಮ ಶಾಪಿಂಗ್ ಮಾಲ್ ತೋರಿಸೋಣ ಅಂತ ಹೇಳಿಬಿಟ್ಟು ಇವತ್ತು ಹಾಲಿಡೇ ದಿನ ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಗೊತ್ತಿಲ್ಲ ಖುಷಿ ಯಾವ ಥರ ರಿಯಾಕ್ಟ್ ಮಾಡ್ತಾಳೆ ಅಂತ ಹೇಳಿಬಿಟ್ಟು. ಸೊ ಫಸ್ಟ್ ಟೈಮ್ ನಾವು ಅವಳಿಗೆ ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಬನ್ನಿ ಹೋಗೋಣ, ಯಾವ ಥರ ಇರುತ್ತೆ ಶಾಪಿಂಗ್ ಮಾಲು ಮತ್ತು ಸೊ ನೋಡೋಣ ಅವ್ರಿಗೆ ಎಷ್ಟು ಇಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು. ಸೊ ಇವತ್ತಿಂದ ಫುಲ್ ಡೇ ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಇವಾಗ ಹೊರಡ್ತಾ ಇದ್ದೀವಿ ನಾವು. ಹಾಯ್ ಮಾಡ್ಸ್ರವು. ಬ್ಲೂ ಜೀನ್ಸ್ ಮತ್ತು ಟಿ ಶರ್ಟ್ ಹಾಕ್ಕೊಂಡೆ. ತೋರಿಸ್ಬಿಲ್ಲ. ಇವಾಗ ನಾವು ಬಂದಿರೋದು ರಾಯಲ್ ಮೀನಾಕ್ಷಿ ಮಾಲ್ಗೆ. ಇದು ನಮ್ಮ ಮನೆಯಿಂದ ಒಂದು 40 to 50 ಮಿನಿಟ್ಸ್ ಡ್ರೈವಲ್ಲಿತ್ತು. ಸೊ ನಾವು ಕೂಡ ಈ ಮಾಲ್ಗೆ ಒಂದು ಸರ್ತಿ ಕೂಡ ವಿಸಿಟ್ ಕೊಟ್ಟಿರಲಿಲ್ಲ. ಸೊ ನೋಡೋಣ ಹೇಗಿದೆ ಅಂತ ಅಂದ್ಕೊಂಡ್ಬಿಟ್ಟು ನಾವು ಕೂಡ ಇದೇ ಫಸ್ಟ್ ಟೈಮ್ ಬಂದಿರೋದು. ಸೊ ಮಾಲಲ್ಲಿ ಬಂದಿದ್ದ ತಕ್ಷಣ ನಿಮಗೆ ಗೊತ್ತಿರುತ್ತಲ್ಲ, ಸೊ ಎಷ್ಟೊಂದು ಶಾಪ್ಗಳು ಇರುತ್ತೆ ಎಲ್ಲ ಅಂತ ಹೇಳಿಬಿಟ್ಟು. ಸೊ ಫಸ್ಟ್ ಬಂದಿದ್ದ ತಕ್ಷಣ ನಾವು ಎದುರುಗಡೆನೇ ಈ ಮ್ಯಾಕ್ಸ್ ಇತ್ತು. ಸೊ ಹಾಗಾಗಿ ನೋಡೋಣ ಬಟ್ಟೆ ಅದೆಲ್ಲ ಹೇಗೆ ಸಿಗುತ್ತೆ ಅಂತ ಹೇಳಿಬಿಟ್ಟು ಇವಾಗ ಇಲ್ಲಿ ಒಳಗಡೆ ಬಂದಿದ್ದೀವಿ. ಆದರೆ ಮನೆಯಿಂದ ಈ ಮಾಲ್ಗೆ ಬರಬೇಕಾದ್ರೆ ನಾವು ಟ್ಯಾಕ್ಸಿ ಬುಕ್ ಮಾಡಿದ್ವಿ. ಆ ಟ್ಯಾಕ್ಸಿಯಲ್ಲಿ ಕೂತಿದ ತಕ್ಷಣ ನಮ್ಮ ಖುಷಿ ಜೋರಾಗಿ ಅಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಅದು ಯಾಕೋ ಹತ್ತಳು ಅಂತ ನಮಗೇನು ರೀಸನ್ನೇ ಗೊತ್ತಾಗಲಿಲ್ಲ. ಮನೆಯಿಂದ ಬಿಡಬೇಕಾದ್ರೆ ಆರಾಮಾಗಿ ಖುಷಿಯಾಗೆ ಇದ್ದಳು. ಆದರೆ ಕಾರಲ್ಲಿ ಕೂತು ಸ್ವಲ್ಪ ದೂರ ಬರ್ತಾ ಇದ್ದಂಗೆ ಜೋರು ಅಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಯಾರು ಎಷ್ಟೇ ಆಟ ಆಡಿಸಿದ್ರು, ರಮಿಸಿದ್ರು, ಮತ್ತು ವಿಂಡೋತೆಲ್ಲ ತೆರೆದ್ವಿ ನಾವು. ಸೊ ಮೇ ಬಿ ಎ ಸಿಯಿಂದ ಅವಳಿಗೇನು ಪ್ರಾಬ್ಲಮ್ ಆಗ್ತಾಯಿದೆ ಅಂತ ಅಂದ್ಕೊಂಡು. ಆದರೂ ಕೂಡ ಅವಳು ಏನು ಸುಮ್ಮನೆ ಆಗಲಿಲ್ಲ. ಆದರೆ ಈ ಮಾಲ್ ಹತ್ತಿರ ಬಂದು ನಾವು ಇಳಿದಿದ ತಕ್ಷಣ ಆಟೋಮೆಟಿಕಲಿ ಅವಳು ಅಳೋದನ್ನ ಸ್ಟಾಪ್ ಮಾಡಿದಳು. ಸೊ ಗೊತ್ತಿಲ್ಲ, ಮೇ ಬಿ ಅವಳು ಕಾರಲ್ಲಿ ಭಯಪಟ್ಟಳು ಅಂತ ಅನಿಸುತ್ತೆ ನಮಗೆ. ಸೊ ಮಧ್ಯದಲ್ಲಿ ಎಲ್ಲಿ ಇಳಿಯೋದಕ್ಕೂ ಕೂಡ ಆಗೋದಿಲ್ಲ. ಸೊ ಬೇಗ ಡ್ರೈವರ್ ಕೂಡ ತುಂಬಾ ಚೆನ್ನಾಗಿದ್ದ. ಸೊ ಅವನು ಕೂಡ ಬೇಗ ಕರ್ಕೊಂಡು ಬಂದ ನಮಗೆ. ಮತ್ತು ಟ್ರಾಫಿಕ್ ಕೂಡ ಅಷ್ಟೊಂದೇನು ಇರಲಿಲ್ಲ. ಸೊ ಫೈನಲ್ ಆಗಿ ಇವಾಗ ಶಾಪಿಂಗ್ ಮಾಡ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ನೀವು. ಸುಮ್ಮನೆ ಇದ್ದಾಳೆ ಅವ್ರ ಅಮ್ಮನ ಹತ್ರ. ನಿಂಗೆ ಡ್ರೆಸ್ ಚಾಯ್ಸ್ ಮಾಡ್ಲತ್ತವ. ಬ್ಲ್ಯಾಕ್ ಬೇಡ ಬೇರೆ ನೋಡು ನಾ ಪ್ಯಾಟರ್ನ್ ಸೈಜ್ ನೋಡು ಸೈಜ್. ಇವಾಗ ಮ್ಯಾಕ್ಸ್ ಅಲ್ಲಿ ಬಂದಿದ್ದೀವಿ. ಖುಷಿ ಗುಂಡ ಆಗ್ತಾ ಇದೆ. ಹಾಕು ವೈ ನಾನು ಹೋಗೋಣ. ಇಲ್ಲಿ ಬೂ ಹೋಗೋಣ. ಬೂವಾ ಸೊ ಇವಾಗ ತೊಗೊಂಡು ತಿರ್ಗಾಡಬೇಕು. ಒಂದು ಕಡೆ ನಿಲ್ತಾ ಇಲ್ಲ ಇವಳು. ಮ್ಯಾಕ್ಸಲ್ಲಿ ನಾವು ಖುಷಿ ತಗೋ. ಮಾಮಿಗೆ ಬರಲ್ಲ. ಖುಷಿ ಕೊಟ್ಟ ಅವ್ರು ಹೋಲಿರೋ, ಅವರೆಲ್ಲ ಹೋಲಿ. ಖುಷಿ ನಾ ಗೊತ್ತಾ ಓಕೆ ಕಾಲಿಡೋ. ಸೆಕೆಂಡ್ ಫ್ಲೋರ್ ಹೋಗ್ತಾ ಇದ್ದೀವಿ. ಖುಷಿ ಗುಂಡ ಶಾಪಿಂಗ್ ಮುಗೀತು. ಫಸ್ಟ್ ಫ್ಲೋರಲ್ಲಿ ಶಾಪಿಂಗ್ ಇದೆಲ್ಲ ಮುಗಿಸ್ಕೊಂಡು ಇವಾಗ ಸೆಕೆಂಡ್ ಫ್ಲೋರ್ ಬಂದಿದ್ದೀವಿ. ನನಗಿಲ್ಲಿ ದೋಸೆ ಪ್ಯಾನು ಮತ್ತು ಸ್ಯಾಂಡ್ವಿಚ್ ಮೇಕರ್ ಬೇಕಾಗಿತ್ತು. ಸೊ ನನ್ನ ಹತ್ರ ಇದ್ದಿದ್ದು ಸ್ಯಾಂಡ್ವಿಚ್ ಮೇಕರ್ ಏನಿದೆ ಅದು ಸ್ವಲ್ಪ ಹಾಳಾಗಿದೆ. ಸೊ ಹೊಸ ತೊಗೋಬೇಕಿತ್ತು. ಸೊ ಅದಕ್ಕೆ ನೋಡೋಣ ಯಾವ ಥರ ಇದೆ ಅಂತ ಹೇಳಿಬಿಟ್ಟು ನೋಡೋದಕ್ಕೆ ಅಂತ ಬಂದಿದ್ವಿ. ಆದರೆ ಈ ಶಾಪಲ್ಲಿ ತುಂಬ ವೆರೈಟಿಗಳು ಇದ್ದು, ಮತ್ತು ಇಲ್ಲಿ ಬೆಡ್ಶೀಟ್ಸ್, ಕರ್ಟನ್ಸ್ಗಳು, ಮತ್ತು ಡೈನಿಂಗ್ ಟೇಬಲ್, ಸೋಫಾ ಸೆಟ್, ಜಾರ್ಗಳು ಎಲ್ಲ ಕೂಡ ತುಂಬಾ ಚೆನ್ನಾಗಿತ್ತು. ಸೊ A to Z ನಿಮ್ಮ ಮನೆಗೆ ಬೇಕಾಗಿರೋಂಥ ಏನೇನು ಸಾಮಾನು ಬೇಕೋ ಅದೆಲ್ಲ ಕೂಡ ಈ ಶಾಪಲ್ಲಿ ಇತ್ತು. ತುಂಬಾ ಚೆನ್ನಾಗಿತ್ತು ಈ ಶಾಪು. ಮತ್ತು ನಮ್ಮ ವೈನಿ ಕೂಡ ಇದು ಶಾಪ್ ತುಂಬಾ ಇಷ್ಟ ಆಯಿತು. ಸುಮಾರು ಫೋಟೋಸ್ಗಳೆಲ್ಲ ತಗೊಂಡ್ವಿ. ಮತ್ತು ಇಲ್ಲಿ ಹಾಗೆ ಪ್ರೈಸು ಕೂಡ ಅಷ್ಟೇ ತುಂಬ ಹೈಯಲ್ಲಿತ್ತು. ಸೊ ಹಾಗಾಗಿ ನಾವು ಇಲ್ಲಿ ಏನೂ ಪರ್ಚೇಸ್ ಮಾಡೋದಕ್ಕೆ ಹೋಗಲಿಲ್ಲ. ಜಸ್ಟ್ ಹಾಗೆ ಸುಮ್ಮನೆ ನೋಡ್ತಾ ಇದ್ವಿ. ಆದರೆ ಈ ಥರ ನೋಡ್ತಾ ಇದ್ದಾಗ ನಮಗೆ ಒಂದು ಐಡಿಯಾ ಬರುತ್ತಲ್ಲ, ಸೊ ನಮ್ಮನೆಗೆ ಯಾವತ್ತು ತೊಗೋಬೇಕು ಯಾವತ್ತು ತೊಗೋಬಾರ್ದು ಅಂತ ಹೇಳಿಬಿಟ್ಟು. ಮತ್ತು ಇದು ಫ್ಲವರ್ದು ಬುಕ್ಕೆಗಳು ಏನಿದೆ ಅದರದ್ದು ಕಲೆಕ್ಷನ್ ಅಂತೂ ತುಂಬಾ ಚೆನ್ನಾಗಿತ್ತು. ಸೊ ಅದ್ರದ್ದು ಕಲರ್ ಕಾಂಬಿನೇಷನ್ ನಮ್ಗೆ ಕೂಡ ತುಂಬಾ ಇಷ್ಟ ಆಯಿತು. ಸೊ ಇಲ್ಲಿ ಸುಮಾರು ಫೋಟೋಗಳತ್ತೆಲ್ಲ ನಾವು ಕ್ಲಿಕ್ ಮಾಡ್ಕೊಂಡ್ವಿ. ಖುಷಿಗೆ ಎಲ್ಲ ಕುಂಡಿಸ್ಬಿಟ್ಟು ನಮ್ಮದು ವಿಶು ಶ್ರಾವಣಿ ಜೊತೆ ತುಂಬಾ ಫೋಟೋ ಮಾಡ್ಕೊಂಡ್ವಿ ನಾವು.
ಮತ್ತು ನಮ್ಮದು ವೈನಿ ಕೂಡ ಸುಮಾರು ವೀಡಿಯೋಸ್ಗಳೆಲ್ಲ ಮಾಡಿದ್ದಾರೆ. ಅವ್ರಿಗೆ ಕೂಡ ಇದು ಶಾಪ್ ತುಂಬಾ ಇಷ್ಟ ಆಯಿತು. ಈ ಥರದ್ದು ಏನಾದರೂ ನನ್ನ ಮಗ ತುಂಬಾ ಇಷ್ಟಪಡ್ತಾನೆ. ಸೊ ನೋಡ್ತಾ ಇದ್ದವನು ಹಾಗೆ. ಸೊ ಈ ಥರ ಎಲ್ಲ ತಿರುಗಾಡಿ ನೋಡಿಬಿಟ್ಟು ಸುಮಾರು 1-2 ಅವರ್ಸ್ ತನಕ ನಾವು ಇದೇ ಶಾಪಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಅದಾದ ನಂತರ ನೆಕ್ಸ್ಟ್ ನಾವು ಮತ್ತೆ ಬೇರೆ ಶಾಪಲ್ಲಿ ಹೋದ್ವಿ. ಅಲ್ಲಿ ಕೂಡ ಜ್ಯುವೆಲ್ರೀಸ್, ಡ್ರೆಸ್ ಅದೆಲ್ಲ ನೋಡಿದ್ವಿ. ಸೊ ಅಷ್ಟೊಂದು ಕಲೆಕ್ಷನ್ ಏನು ಇಷ್ಟ ಆಗಲಿಲ್ಲ ನಮಗೆ. ಜಸ್ಟ್ ಹಾಗೆ ಸುಮ್ಮನೆ ನೋಡ್ಕೊಂಡ್ಬಿಟ್ಟು ಇವಾಗ ನಾವು ಮತ್ತೆ ಊಟ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು 3rd ಫ್ಲೋರಲ್ಲಿ ಬಂದಿದ್ದೀವಿ. ಊಟಕ್ಕೆ ನಾವು ಇಲ್ಲಿ ಚೋಲೆ ಭಟೂರೆ, ಮಸಾಲ ದೋಸೆ ಮತ್ತು ನಮ್ಮ ಶ್ರಾವಣಿಗಿಲ್ಲಿ ಸಬ್ಬೆ ಬೇಕಾಗಿತ್ತು. ಸೊ ಹಾಗಾಗಿ ಅವಳು ಸಬ್ಬೆ ತೊಗೊಂಡು ತಿಂತಾ ಇದ್ದಾಳೆ. ಅದಾದ ನಂತರ ಒಂದು ಮಸಾಲ ದೋಸೆ ತೊಗೊಂಡ್ವಿ ಮತ್ತು ರೈಸ್ ಐಟಮ್ ತೊಗೊಂಡಿದ್ವಿ, ಆನಿಯನ್ ಪಕೋಡ, ಈ ಥರದ್ದು ಸುಮಾರು ವೆರೈಟೀಸ್ ಎಲ್ಲ ತೊಗೊಂಡು ತಿಂತಾ ಇದ್ವಿ. ಸೊ ಅಲ್ಲಿದ್ದು ಊಟ ಕೂಡ ನಮ್ಮ ವೈನಿಗೆ ತುಂಬಾ ಇಷ್ಟ ಆಯಿತು. ಟೇಸ್ಟ್ ಚೆನ್ನಾಗಿದೆ ಅಂತ ಹೇಳಿದ್ರು ಅವರು. ಅದಾದ ನಂತರ ಖುಷಿಗುಂಡ ಕೂಡ ನೋಡಿ ಇಲ್ಲಿ ಕುತ್ಕೊಂಡು ಅವಳು ಕೂಡ ಪುರಿ ತಿಂತಾ ಇದ್ದಾಳೆ. ಇವಾಗ ಜಸ್ಟ್ ನಾವು ಎಲ್ಲರೂ ಕೂಡ ಮನೆಗೆ ಬಂದ್ವಿ. ಮನೆಗೆ ಬಂದಿದ ತಕ್ಷಣ ಎಲ್ಲರಿಗೂ ಕೂಡ ಫುಲ್ ಟಯರ್ಡ್ ಆಗಿದ್ದೀವಿ. ಅದಕ್ಕೆ ಸ್ವಲ್ಪ ಹೊತ್ತು ಕುತ್ಕೊಂಡು ರೆಸ್ಟ್ ಮಾಡಿದ್ವಿ. ನಮ್ಮದು ಖುಷಿಗುಂಡ ಕೂಡ ಇನ್ನೂ ಮಲ್ಕೊಂಡಿದ್ದಾಳೆ. ಮತ್ತು ಇವಾಗ ನಾನು ಕಿಚನ್ನಲ್ಲಿ ಬಂದಿದ್ದೀನಿ. ಪಪ್ಪಾಗೆ ಇವಾಗ ಟೀ ಬೇಕಂತೆ. ಸೊ ಅವ್ರಿಗೆ ಟೀ ಮಾಡಿಕೊಡ್ತೀನಿ. ಮತ್ತು 3-4 ದಿವಸದಿಂದ ಕಂಟಿನ್ಯೂಸ್ ಆಗಿ ನಮ್ಮ ವಿಷು ಕೇಳ್ತಾನೆ ಇದ್ದಾನೆ, ಮಮ್ಮಿ ವಡಾಪಾವ್ ಮಾಡು ಅಂತ ಹೇಳಿಬಿಟ್ಟು. ಸೊ ಅದಕ್ಕೆ ವಡಾಪಾವ್ ಮಾಡೋದಕ್ಕೆ ನಾನು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬೆಳಗ್ಗೆನೇ ಎಲ್ಲ ಅದಕ್ಕೆ ಬೇಕಾಗಿರುವಂತಹ ಏನು ಬ್ರೆಡ್, ಆಲೂಗಡ್ಡೆ ಏನೇನಿದೆ ಅದೆಲ್ಲ ಕೂಡ ನಾನು ಮಾರ್ಕೆಟಿಂದ ತೊಗೊಂಡು ಬಂದಿದ್ದೀನಿ. ಸೊ ಮಾಡೇ ಇರಲಿಲ್ಲ. ಇವಾಗ ಸಾಯಂಕಾಲ ಎಲ್ಲರಿಗೂ ಕೂಡ ವಡಾಪಾವ್ ಮಾಡ್ತೀನಿ. ಹಾಗೆ ಅದ್ರದ್ದು ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಬನ್ನಿ ವಡಾಪಾವ್ ರೆಸಿಪಿ ನೋಡ್ಕೊಂಬರೋಣ. ವಡಾಪಾವ್ ಮಾಡೋದಕ್ಕೆ ನಾನಿಲ್ಲಿ 4 ಮೀಡಿಯಮ್ ಸೈಜ್ ಆಲೂಗಡ್ಡೆನ ತೊಗೊಂಡಿದ್ದೀನಿ. ಇದು ಬೇಯಿಸಿರೋಂಥ ಆಲೂಗಡ್ಡೆ. ಕುಕ್ಕರಲ್ಲಿ ನಾನು ಒಂದು 3 ವಿಸಿಲ್ ಕೂಗಿಸ್ಕೊಂಡು ಆಲೂಗಡ್ಡೆದನ್ನು ಬೇಯಿಸಿದ್ದೀನಿ. ಮತ್ತು ಅದ್ರದ್ದು ಮೇಲುಗಡೆ ಸಿಪ್ಪೆದೆಲ್ಲ ತೆಗೆದುಬಿಟ್ಟು ಇಟ್ಕೊಂಡಿದ್ದೀನಿ. ಅದಾದ ನಂತರ ಈ ಪಲ್ಯಕ್ಕೆ ಮಸಾಲ ಬೇಕಾಗುತ್ತೆ. ಮಸಾಲ ಮಾಡೋದಕ್ಕೆ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವು ಮತ್ತು ಸ್ವಲ್ಪ ಹಸಿ ಶುಂಠಿ, ಬೆಳ್ಳುಳ್ಳಿ ಮತ್ತು ಒಂದು 5-6 ಹಸಿಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಇವಾಗ ಇದನ್ನು ಒಂದು ಚಿಕ್ಕದಾಗಿರೋ ಮಿಕ್ಸರ್ ಜಾರಿಗೆ ಹಾಕಿ ಇದ್ರದ್ದು ಪೇಸ್ಟನ್ನು ಮಾಡ್ಕೊಳ್ಳೋಣ. ಹಾಗೆ ಇದಕ್ಕೆ ನಾನು ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಕೂಡ ಹಾಕೋತಾ ಇದ್ದೀನಿ. ಹಾಕ್ಬಿಟ್ಟು ಇದ್ರದ್ದು ಪೇಸ್ಟ್ ಮಾಡ್ಕೊಳ್ಳೋಣ. ಪೇಸ್ಟ್ ಮಾಡ್ಕೊಂಡಿದ್ದೀನಿ ನೋಡಿ. ತುಂಬ ಸ್ಮೂತಾಗಿ ಪೇಸ್ಟ್ ಮಾಡ್ಕೋಬೇಕಂತ ಏನಿಲ್ಲ, ಈ ಥರ ಮಾಡ್ಕೊಂಡ್ರೆ ಸಾಕು. ಇವಾಗ ಇದು ರೆಡಿ ಆಗಿದೆ. ಇದನ್ನು ಸೈಡಿಗೆ ಎತ್ತಿಡೋಣ. ನೆಕ್ಸ್ಟ್ ಆಲೂಗಡ್ಡೆನ ನಾನು ಕಟ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ದಪ್ಪ ಸೈಜಲ್ಲಿ ಕಟ್ ಮಾಡ್ಕೊಳ್ಳೋಣ. ಆಮೇಲೆ ನಾವು ಇದನ್ನು ಸ್ಮ್ಯಾಶ್ ಮಾಡ್ಕೊಳ್ಳೇಬೇಕಾಗುತ್ತೆ. ಈ ಥರ ನೋಡಿ, ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ಗ್ಯಾಸ್ ಮೇಲೆ ನಾನು ಒಂದು ಪ್ಯಾನ್ ಇಟ್ಟಿದ್ದೀನಿ. ಇವಾಗ ಇದಕ್ಕೆ ಸುಮಾರು 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ. ಇದಕ್ಕೆ ಎಣ್ಣೆ ಜಾಸ್ತಿ ಹಾಕೋಬೇಕು ಅಂತ ಏನಿಲ್ಲ, ಸ್ವಲ್ಪ ಕಡಿಮೆ ಎಣ್ಣೆ ಹಾಕೊಂಡ್ರು ಸಾಕು, ಚೆನ್ನಾಗಾಗುತ್ತೆ. ಎಣ್ಣೆ ಸ್ವಲ್ಪ ಬಿಸಿಯಾಗಲಿ. ಎಣ್ಣೆ ಬಿಸಿಯಾಗಿದೆ. ಇವಾಗ ಇದಕ್ಕೇನು ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಂಥ ಈರುಳ್ಳಿನ ಹಾಕ್ಕೊಳ್ಳೋಣ. ನಾನಿಲ್ಲಿ ಮೀಡಿಯಮ್ ಸೈಜ್ 2 ಈರುಳ್ಳಿನ ತೊಗೊಂಡಿದ್ದೀನಿ. ಇವಾಗ ಈರುಳ್ಳಿನ ಫ್ರೈ ಮಾಡ್ಕೊಳ್ಳೋಣ. ಹಾಗೆ ಈರುಳ್ಳಿ ಫ್ರೈ ಮಾಡ್ಕೋತಾ ಇರಬೇಕಾದ್ರೆ ಇವಾಗ ಇದಕ್ಕೆಲ್ಲ ಮಿಕ್ಸರ್ ಜಾರಲ್ಲಿ ಏನು ಹಸಿಮೆಣಸಿನಕಾಯಿ, ಕೊತ್ತಂಬರಿ ಪೇಸ್ಟ್ ಮಾಡ್ಕೊಂಡಿದ್ದೀವಿ ನೋಡಿ, ಅದನ್ನು ಕೂಡ ಇವಾಗ ಹಾಕಿಬಿಟ್ಟು ಇದ್ರ ಜೊತೆನೇ ಇದ್ರದ್ದು ಕೂಡ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ನಾನು ಎಷ್ಟು ಮಸಾಲ ರುಬ್ಬಿದ್ದೆ ಅಷ್ಟು ಎಲ್ಲ ಹಾಕ್ಕೊಂಡಿದ್ದೀನಿ. ಸೊ ನಿಮಗೆ ಜಾಸ್ತಿ ಆಗ್ತಾ ಇದ್ದರೆ ನೀವು ಸ್ವಲ್ಪ ಎತ್ತಿಡ್ಬೋದು. ಇವಾಗ ಇದ್ರದ್ದೆಲ್ಲ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸುಮಾರು ನಾನಿಲ್ಲಿ 1-2 ನಿಮಿಷ ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇದ್ರದ್ದೆಲ್ಲ ಹಸಿ ವಾಸನೆ ಹೋಗಿದೆ. ಇವಾಗ ನಾವು ಇದಕ್ಕೆ ಸ್ವಲ್ಪ ಡ್ರೈ ಮಸಾಲನ ಹಾಕ್ಕೊಳ್ಳೋಣ. 1 ಟೀ ಸ್ಪೂನಷ್ಟು ಧನಿಯಾ ಪೌಡರ್ ಮತ್ತು ಒಂದು ಅರ್ಧ ಟೀ ಸ್ಪೂನ್ ಗರಂ ಮಸಾಲ ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಮತ್ತು ಒಂದು ಚಿಟಿಕೆ ಹಿಂಗೆ ಹಾಕ್ತಾ ಇದ್ದೀನಿ.
ಹಾಕಿ ಇವಾಗ ನಾವು ಇದಕ್ಕೆ ಬೇಯಿಸಿಟ್ಕೊಂಡಂಥ ಆಲೂಗಡ್ಡೆಯನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಆಮೇಲೆ ಸ್ಮ್ಯಾಶರಿಂದ ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಇಷ್ಟು ಮಾಡ್ಕೊಂಡಾದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ಮೇಲೆ ಇವಾಗ ಈ ಥರದ್ದು ನಿಮ್ಮ ಹತ್ರ ಸ್ಮ್ಯಾಶರ್ ಇದ್ದರೆ ಇದರಿಂದ ಮಾಡ್ಕೊಳ್ಳಿ, ಇಲ್ಲಾಂದರೆ ನಾರ್ಮಲ್ ಸ್ಪೂನಿಂದ ನೀವು ಇದನ್ನು ಸ್ಮ್ಯಾಶ್ ಮಾಡ್ಕೋಬೋದು. ಸೊ ನನ್ನ ಹತ್ರ ಈ ಥರ ಪೊಟ್ಯಾಟೊ ಸ್ಮ್ಯಾಶರ್ ಇದೆ, ಇದರಿಂದ ನಾನಿವಾಗ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಈ ಥರ ಗ್ಯಾಸ್ ಮೇಲೇ ಇಟ್ಕೊಂಡು ಸ್ಮ್ಯಾಶ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಕೆಳಗಡೆ ತೊಗೊಂಡು ಸ್ಮ್ಯಾಶ್ ಮಾಡಿಕೊಂಡು ಅದಾದ ನಂತರ ನೀವು ಮತ್ತೆ ಇದನ್ನು ಗ್ಯಾಸ್ ಮೇಲೆ ಇಡ್ಬೋದು. ಸೊ ನಾನು ಗ್ಯಾಸ್ ಫ್ಲೇಮ್ ಫುಲ್ ಲೋಲ್ಲಿ ಇಟ್ಕೊಂಡು ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ. ನೋಡಿ ಈ ಥರ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡು ಆದ ನಂತರ ಇದನ್ನು ನೀವು ಸ್ವಲ್ಪ ಟೇಸ್ಟ್ ಮಾಡಿ ನೋಡಿ. ನಿಮಗೆ ಸೊ ಈ ಟೈಮಲ್ಲಿ ನಿಮ್ಗೆ ಏನಾದರೂ ಉಪ್ಪು ಖಾರ ಕಡಿಮೆ ಅನಿಸಿದ್ರೆ ಸ್ವಲ್ಪ ಉಪ್ಪು ಖಾರ ಹಾಕೋಬೋದು. ಕರೆಕ್ಟಾಗಿದ್ದರೆ ಗ್ಯಾಸ್ ಆಫ್ ಮಾಡಿಕೊಂಡು ಈ ಮಸಾಲಾನ ತಣ್ಣಗಾಗೋದಕ್ಕೆ. ಸೊ ಇವಾಗ ಕೊನೆಯಲ್ಲಿ ಇದ್ರ ಮೇಲಿಂದ ನಾನು ಸ್ವಲ್ಪ ಫ್ರೆಶ್ ಕೊತ್ತಂಬರಿನ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನಾನು ಈ ಮಸಾಲಾನ ಟೇಸ್ಟ್ ಮಾಡಿ ನೋಡಿದ್ದೀನಿ, ನನಗೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಅನಿಸಿದೆ. ಸೊ ಅದಕ್ಕೆ ನಾನು ಏನು ಹಾಕೋತಾ ಇಲ್ಲ, ನೀವು ಬೇಕಾದರೆ ಹಾಕೋಬೋದು. ಸೊ ಹಾಕಿಬಿಟ್ಟು ಇದನ್ನು ಮಿಕ್ಸ್ ಮಾಡಿ ಇವಾಗ ಈ ಮಸಾಲಾನ ತಣ್ಣಗಾಗೋದಕ್ಕೆ ಬಿಡೋಣ. ಸೊ ಇಲ್ಲಿ ನಾನು ಬೌಲಲ್ಲಿ ಸುಮಾರು 1 ಕಪ್ಪಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಇದು ಚಾಶಿ ತೊಗೊಂಡಿರುವಂಥ ಕಡಲೆ ಹಿಟ್ಟು. ಇವಾಗ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಅರಿಶಿನ ಮತ್ತು ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಖಾರದ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಓಂಕಾಳು ಅಂದರೆ ಅಜ್ವೈನನ್ನು ಹಾಕೋತಾ ಇದ್ದೀನಿ. ಇದು ಡೈಜೆಷನ್ಗೆಲ್ಲ ತುಂಬಾ ಒಳ್ಳೆಯದು. ಆಲ್ರೆಡಿ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕಿದ್ದೀವಿ. ಸೊ ಹಾಗೆ ಇದನ್ನು ಕೂಡ ಹಾಕ್ಕೊಳ್ಳಿ, ನಿಮಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಏನು ಬರೋದಿಲ್ಲ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಹಿಟ್ಟನ್ನು ಕಲಿಸ್ಕೊಳ್ಳೋಣ. ಇದಕ್ಕೆ ಹಿಟ್ಟು ತುಂಬ ತಿಳುವಾಗೂ ಕಲಿಸ್ಕೋಬಾರ್ದು, ತುಂಬ ಗಟ್ಟಿಯಾಗೂ ಕಲಿಸ್ಕೋಬಾರ್ದು. ಇನ್ನೊಂದು ಸ್ವಲ್ಪ ನೀರು ಹಾಕೋತಾ ಇದ್ದೀನಿ. ನೋಡಿ ಈ ಹದಕ್ಕೆ ಹಿಟ್ಟು ಕಲಿಸ್ಕೊಂಡ್ರೆ ಸಾಕು. ಇದು ಕರೆಕ್ಟಾಗಿದೆ. ನಾವು ಇದಕ್ಕೆ ಅಡುಗೆ ಸೋಡಾ ಏನೂ ಹಾಕಿಲ್ಲ. ಜಸ್ಟ್ ಯಾವಾಗ ನಾವು ಇದನ್ನು ಎಣ್ಣೆಯಲ್ಲಿ ಬಿಡ್ತೀವಿ ಆ ಟೈಮಲ್ಲಿ ಅಡುಗೆ ಸೋಡಾನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ಇವಾಗ ಒಂದು ಪ್ಲೇಟಿಂದ ಇದನ್ನು ಕವರ್ ಮಾಡಿ ಒಂದು 10 ನಿಮಿಷ ಇದನ್ನು ರೆಸ್ಟ್ ಆಗೋದಕ್ಕೆ ಇಡ್ತೀನಿ. ಆಮೇಲೆ ಮಸಾಲಾನ ಚೆಕ್ ಮಾಡ್ತಾ ಇದ್ದೀನಿ. ಇನ್ನೂ ಒಂದು ಸ್ವಲ್ಪ ಬಿಸಿ ಇದೆ. ಸೊ ಇದು ಇನ್ನೂ ಸ್ವಲ್ಪ ತಣ್ಣಗಾಗಲಿ. ತಣ್ಣಗಾದ್ಮೇಲೆ ಇದ್ರದ್ದು ಉಂಡೆಗಳನ್ನು ಮಾಡ್ಕೋಬೇಕು. ಇನ್ನೂ ಸ್ವಲ್ಪ ಬಿಸಿ ಇದೆ. ಸೊ ಆ ಕಡೆ ಮಸಾಲೆ ಎಲ್ಲ ತಣ್ಣಗಾಗೋಷ್ಟರಲ್ಲಿ ಈ ಕಡೆ ನಾನು ಹಾಗೆ ಬಿಸಿ ಬಿಸಿ ಕಾಫಿನ ರೆಡಿ ಮಾಡ್ಕೋತಾ ಇದ್ದೀನಿ. ಇವಾಗ ಸಂಜೆ ಟೈಮು. ಸೊ ನನಗೆ ಸಂಜೆ ಟೈಮಲ್ಲಿ ಟೀ ಅಥವಾ ಕಾಫಿ ಎರಡರಲ್ಲಿ ಒಂದು ಬೇಕೇ ಬೇಕು. ಇವಾಗ ಬಿಸಿ ಬಿಸಿ ಕಾಫಿನ ರೆಡಿ ಮಾಡ್ಕೋತಾ ಇದ್ದೀನಿ. ಕಾಫಿ ರೆಡಿ. ಸೊ ಒಂದು 20 ನಿಮಿಷ ನಾನು ಮಸಾಲೆ ಎಲ್ಲ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೆ. ಸೊ ಕಂಪ್ಲೀಟ್ ಎಲ್ಲ ತಣ್ಣಗಾಗಿದೆ. ಒಂದು ಸ್ವಲ್ಪ ಕೂಡ ನನಗೆ ಕೈಗೆ ಇದು ಬಿಸಿ ಹತ್ತುತ್ತಾ ಇಲ್ಲ. ಸೊ ಇವಾಗ ಮಸಾಲೆ ಎಲ್ಲ ತಣ್ಣಗಾದ್ಮೇಲೆ ಇವಾಗ ಉಂಡೆಗಳನ್ನು ಮಾಡ್ಕೊಳ್ಳೋಣ. ನಿಮಗೆ ವಡಾದು ಸೈಜ್ ಎಷ್ಟು ಬೇಕು ನೋಡ್ಕೊಂಡ್ಬಿಟ್ಟು ಆ ಸೈಜಲ್ಲಿ ನೀವು ಈ ಮಸಾಲಾನ ತೊಗೊಂಡು ಈ ಥರ ಉಂಡೆಗಳನ್ನು ಮಾಡ್ಕೋಬೇಕು. ನೀವು ನಾರ್ಮಲ್ ಕಡಲೆಬೇಳೆ ವಡೆ ಅದೆಲ್ಲ ಮಾಡಬೇಕಾದ್ರೆ ಯಾವ ಥರ ವಡಾನ ತಟ್ತೀರ ನೋಡಿ, ಸೇಮ್ ಅದೇ ಥರನೇ ಇದು ಕೂಡ ಮಾಡೋದು. ನಾನಿಲ್ಲಿ ಅಷ್ಟು ಜಾಸ್ತಿ ದಪ್ಪ ಸೈಜ್ ಕೂಡ ಮಾಡ್ತಾಯಿಲ್ಲ, ತುಂಬ ಚಿಕ್ಕ ಸೈಜಲ್ಲಿ ಕೂಡ ಮಾಡ್ತಾಯಿಲ್ಲ, ಜಸ್ಟ್ ಮೀಡಿಯಮ್ ಸೈಜಲ್ಲಿ ವಡಾನ ತಟ್ಟಿ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ. ಸೊ ನಾನು ತೊಗೊಂಡಂಥ ಕ್ವಾಂಟಿಟಿಯಲ್ಲಿ ಸುಮಾರು ಒಂದು 20 ವಡಾ ರೆಡಿ ಆಗುತ್ತೆ. ಸೊ ಇವಾಗ ಸೇಮ್ ಒಂದೇ ಸೈಜಲ್ಲಿ ಇರುವಂಥ ವಡಾ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ನೆಕ್ಸ್ಟ್ ಇವಾಗ ನಾವು ಮುಂಚೆ ಏನು ಕಡಲೆ ಹಿಟ್ಟು ಕಲಸಿಟ್ಟಿದ್ದೀವಿ ಅದಕ್ಕೆ ಇವಾಗ ನಾನು ಒಂದೇ ಒಂದು ಚುಟಿಕೆಯಷ್ಟು ಅಡುಗೆ ಸೋಡಾನ ಹಾಕ್ಕೋತಾ ಇದ್ದೀನಿ. ನೀವು ಅಡುಗೆ ಸೋಡಾನ ಮುಂಚೆ ಹಾಕಿಡಬಾರ್ದು. ಜಸ್ಟ್ ಇವಾಗ ಏನು ನೀವು ಎಣ್ಣೆಯಲ್ಲಿ ಕರಿತೀರಾ ಅನ್ನೋ ಟೈಮಲ್ಲಿ ಅಡುಗೆ ಸೋಡಾನ ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಇವಾಗ ಎಣ್ಣೆಯಲ್ಲಿ ಕರಿಯೋದು. ಆಲ್ರೆಡಿ ನಾನು ಹಾಗೆ ಗ್ಯಾಸ್ ಮೇಲೆ ಎಣ್ಣೆ ಕೂಡ ಬಿಸಿಗಿಟ್ಟಿದ್ದೀನಿ.
ಸೊ ಎಣ್ಣೆ ಬಿಸಿ ಆಗಿದೆ ಇಲ್ಲ ಅಂತ ಹೇಳಿಬಿಟ್ಟು ಮೊದಲು ಸ್ವಲ್ಪ ಹಿಟ್ಟು ಹಾಕಿ ಚೆಕ್ ಮಾಡ್ಕೊಳ್ಳಿ. ಸೊ ಹಿಟ್ಟು ಹಾಕಿದ ತಕ್ಷಣ ನೋಡಿ ಈ ಥರ ಇಮಿಡಿಯೇಟ್ಲಿ ಅದು ಮೇಲ್ಗಡೆನೇ ಬರಬೇಕು. ಸೊ ಅಷ್ಟು ಬಿಸಿ ಇರಬೇಕು ಎಣ್ಣೆ. ತುಂಬ ತಣ್ಣಗೆ ಎಣ್ಣೆಯಲ್ಲಿ ನೀವು ಇದನ್ನು ಹಾಕಿದ್ರೆ ನಿಮಗೆ ವಡ ಬಂದುಬಿಟ್ಟು ಜಾಸ್ತಿ ಎಣ್ಣೆ ಹೀರ್ಕೊಳ್ಳುತ್ತೆ. ಸೊ ಹಾಗಾಗಿ ಚೆನ್ನಾಗಿ ಎಣ್ಣೆ ಬಿಸಿ ಆದಮೇಲೆ ಗ್ಯಾಸ್ ಫ್ಲೇಮ್ ಸ್ವಲ್ಪ ಮೀಡಿಯಮ್ಲಿನೇ ಇಟ್ಕೊಂಡು ನೋಡಿ ಈ ಥರ ವಡಾನ ಹಾಕ್ಕೊಳ್ಳಿ. ಕಡಲೆ ಹಿಟ್ಟಲ್ಲಿ ಅದನ್ನು ಚೆನ್ನಾಗಿ ಎಲ್ಲ ಕಡೆಯಿಂದ ಡಿಪ್ ಮಾಡಿಕೊಂಡು ಸ್ಪೂನಿಂದ ಹಾಕ್ಕೊಳ್ಳಿ. ನಿಮ್ಮ ಥರ ಸ್ಪೂನಿಂದ ಆದರೂ ಹಾಕೋಬೋದು, ಇಲ್ಲಾಂದರೆ ನಿಮ್ಮ ಪ್ರಾಕ್ಟೀಸ್ ಇದ್ದರೆ ಹಾಗೆ ಕೈಯಿಂದ ಕೂಡ ಹಾಕೋಬೋದು. ಆದರೆ ನಾನು ಯಾವಾಗೂ ಕೂಡ ಈ ಥರ ಸ್ಪೂನಿಂದನೇ ಹಾಕಿ ಅಭ್ಯಾಸ ನನಗೆ. ಸೊ ಹಾಗಾಗಿ ಅದರಿಂದನೇ ಹಾಕೋತಾ ಇದ್ದೀನಿ. ಸ್ಪೂನಿಂದ ಹಾಕಿದ್ರೆ ನೋಡಿ ಈ ಥರ ಕರೆಕ್ಟ್ ರೌಂಡ್ ಶೇಪಲ್ಲಿ ಬರುತ್ತೆ. ಆದರೆ ಕೈಯಿಂದ ನೀವು ಹಾಕಿದಾಗ ನಮ್ಮದು ಕೈಯದು ಬೆರಳು ಏನಿದೆ ಅದ್ರದ್ದು ಹಾಗೆ ಮಾರ್ಕು ಉಳಿಯುತ್ತೆ. ಸೊ ಹಾಗಾಗಿ ನನಗೆ ಈ ಥರ ಸ್ಪೂನಿಂದನೇ ಹಾಕಿ ಅಭ್ಯಾಸ. ಇವಾಗ ಎರಡೂ ಸೈಡಿಂದ ಚೆನ್ನಾಗಿ ಲೈಟಾಗಿ ಕೆಂಪು ಬಣ್ಣ ಬರೋವರೆಗೂ ಸೊ ಕಂಟಿನ್ಯೂಯಸ್ ಆಗಿ ಅಂದರೆ ಈ ಥರ ತಿರುಗಿಸ್ಕೊಳ್ತಾ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಥರ ಮಾಡಬೇಕಾದ್ರೆ ಗ್ಯಾಸ್ ಫ್ಲೇಮ್ ಸ್ವಲ್ಪ ಹೈ ಟು ಮೀಡಿಯಮ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿಬಿಟ್ಟು. ಸೊ ಇದು ಮಹಾರಾಷ್ಟ್ರ ಸೈಡ್ ತುಂಬಾ ಫೇಮಸ್. ಸೊ ನಮ್ಮ ಮನೆಯಲ್ಲಿ ಅವಾಗವಾಗ ನಾನು ಮಾಡ್ತಾ ಇರ್ತೀನಿ. ನನ್ನ ಇಬ್ಬರು ಮಕ್ಕಳಿಗೆ ಕೂಡ ವಡಾಪಾವ್ ಅಂದರೆ ತುಂಬಾ ಇಷ್ಟ. ಸೊ ಎಸ್ಪೆಷಲಿ ನಮ್ಮ ಮನೆಯವರು ತುಂಬಾ ಇಷ್ಟಪಟ್ಟು ತಿಂತಾರೆ. ಸೊ ಸಂಜೆ ಟೈಮಲ್ಲಿ ಬಿಸಿ ಬಿಸಿಯಾಗಿ ಈ ಥರ ವಡಾಪಾವ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಇವಾಗ ಎಲ್ಲ ವಡ ಕೂಡ ನಾನು ಇಲ್ಲಿ ಕರೆದು ರೆಡಿ ಮಾಡಿ ಇಟ್ಟಿದ್ದೀನಿ. ಸೊ ವಡಾಪಾವ್ಗೆ ಈ ಥರದ ಪಾವ್ಗಳನ್ನು ಯೂಸ್ ಮಾಡ್ತಾರೆ. ಇದು ಎಲ್ಲ ಕಡೆ ಕೂಡ ನಿಮಗೆ ಸಿಗುತ್ತೆ. ಜಸ್ಟ್ ಬರೀ ಅಡ್ವಾನ್ಸ್ ಆಗಿ ತೊಗೊಂಡು ಬಂದು ನೀವು ಇಟ್ಕೋಬೇಕು. ಇವಾಗ ಒಂದು ಪಾವನ್ನು ಸೆಂಟ್ರಲ್ಲಿ ಈ ಥರ ಕಟ್ ಮಾಡಿಬಿಟ್ಟು ಇವಾಗ ಮೇಲುಗಡೆಯಿಂದ ನಾನಿಲ್ಲಿ ಶೇಂಗಾ ಚಟ್ನಿ, ಸ್ವಲ್ಪ ಶೇವ್ ಮತ್ತು ವಡಾ ಮೇಲೆ ಸ್ವಲ್ಪ ಈರುಳ್ಳಿ, ಕೊತ್ತಂಬರಿನ ಹಾಕೋತಾ ಇದ್ದೀನಿ. ಕೆಲವೊಬ್ರು ಏನು ಮಾಡ್ತಾರೆ ಇದಕ್ಕೆ ಟೊಮೆಟೊ ಸಾಸ್, ಟೊಮೆಟೊ ಕೆಚಪ್ ಮತ್ತು ಏನಾದರೂ ಗ್ರೀನ್ ಚಟ್ನಿ ಇದ್ದರೆ ಅದನ್ನು ಕೂಡ ಹಚ್ಕೊಂಡು ತಿಂತಾರೆ. ಸೊ ಏನೂ ಇಲ್ಲ ಅಂದರೆ ಈ ಥರ ಸಿಂಪಲ್ಲಾಗಿ ಕೂಡ ತಿನ್ಬೋದು. ಈ ಥರ ತಿಂದರೆ ಮಾತ್ರ ನಿಮಗೆ ರೋಡ್ ಸೈಡ್ ತಿನ್ನೋಂಥ ಮಜಾ ಸಿಗುತ್ತೆ ನಿಮಗೆ, ಇಲ್ಲಾಂದರೆ ಇಲ್ಲ. ಸೊ ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ.